ಹರೇ ಕೃಷ್ಣ ಟು ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಂದುಬಿಟ್ಟು ಫಸ್ಟ್ ಕ್ವಶನ್ ದಟ್ ಈಸ್ ಪ್ರೂವ್ ದ್ಯಾಟ್ ದ ಟ್ಯಾನ್ ಫೈ ಈಸ್ ಈಕ್ವಲ್ ಟು ಆರ್ ಡಿ ಆರ್ ಬೈ ಡಿ ಟೀಟಾ. ಈ ಪ್ರೂಫನ್ನು ಮಾಡ್ತಾ ಇದ್ದೇವೆ. ಇದು ಮಾಡೆಲ್ ಪೇಪರಲ್ಲಿ ಫಸ್ಟ್ ಕ್ವಶನ್ ಆಗಿ ಕೊಟ್ಟಿದ್ದಾರೆ ಮತ್ತು ಪ್ರೀವಿಯಸ್ ಇಯರಲ್ಲೂ ತುಂಬ ಸಲ ರಿಪೀಟ್ ಆಗಿದೆ. ಸೊ ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಟು ಬಿ ನೋಟೆಡ್. ಇದನ್ನು ಹೇಗೆ ಸಾಲ್ವ್ ಮಾಡೋದು ನೋಡಿ. ಫಸ್ಟ್ ಕಾರ್ಟೀಷಿಯನ್ ಪ್ಲೇನಲ್ಲಿ ನಾವೇನಾದರೂ ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕಿದ್ರೆ ಹೇಗೆ ಮಾಡ್ತೀವಿ? ಒಂದು ಪಾಯಿಂಟ್ ಪಿ ಎಕ್ಸ್ ವೈ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿಂದ ಇಲ್ಲಿ ಅಂದರೆ ಎಕ್ಸ್ ಆ್ಯಕ್ಸಿಸ್ ಡಿಸ್ಟೆನ್ಸನ್ನು ಎಕ್ಸ್ ಅಂತ ನೋಟ್ ಮಾಡ್ತೇವೆ, ವೈ ಆ್ಯಕ್ಸಿಸ್ ಡಿಸ್ಟೆನ್ಸನ್ನು ವೈ ಅಂತ ನೋಟ್ ಮಾಡ್ತೇವೆ. ಅದೇ ನಾವೇನಾದರೂ ಪೋಲಾರ್ ಕರ್ವ್ಸಲ್ಲಿ ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? ಪಿ ಈಸ್ ಈಕ್ವಲ್ ಟು ಆರ್ ಥೀಟಾ ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದರೆ ಸೆಂಟರ್ ಪಾಯಿಂಟ್ ಇದೆ, ಅದನ್ನು ನಾವು ಪೋಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಪಿ ಆ್ಯಂಡ್ ದ ಪೋಲ್ ಅದನ್ನು ನಾವು ರೇಡಿಯಸ್ ವೆಕ್ಟರ್ ಆರ್ ಇಂದ ಡಿನೋಟ್ ಮಾಡ್ತೇವೆ. ದ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್ ದ ಇನಿಷಿಯಲ್ ಲೈನ್ ಆ್ಯಂಡ್ ದ ರೇಡಿಯಸ್ ವೆಕ್ಟರ್ ಅದನ್ನು ನಾವು ಥೀಟಾ ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ನಾವು ಡೈಗ್ರಾಮನ್ನು ಕನ್ಸಿಡರ್ ಮಾಡುವ. ಹೇಗೆ ಬರೀಬೇಕು ಅಂದರೆ ಫಸ್ಟ್ ಒಂದು ಕಾರ್ಟೀಷಿಯನ್ ಪ್ಲೇನಲ್ಲಿ ಒಂದು ಎಫ್ ಥೀಟಾ ಅನ್ನೋದು ಒಂದು ಕರ್ವ್, ಅದಾದಮೇಲೆ ಆ ಕರ್ವಲ್ಲಿ ಒಂದು ಪಾಯಿಂಟ್ ಪಿ ಆರ್ ಥೀಟಾ ಮತ್ತು ಪಿ ಎಕ್ಸ್ ವೈ ಅಂತ ಕನ್ಸಿಡರ್ ಮಾಡೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಓ ಆ್ಯಂಡ್ ದ ಪಾಯಿಂಟ್ ಪಿ ಇಸ್ ಕನ್ಸಿಡರ್ಡ್ ಆಸ್ ದ ರೇಡಿಯಸ್ ವೆಕ್ಟರ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ದ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್ ದ ಇನಿಷಿಯಲ್ ಲೈನ್ ಆ್ಯಂಡ್ ದ ರೇಡಿಯಸ್ ವೆಕ್ಟರ್ ಇಸ್ ಕನ್ಸಿಡರ್ಡ್ ಆಸ್ ಥೀಟಾ. ಇದೆರಡು ಪಾಯಿಂಟ್ ಆಯಿತು. ಥರ್ಡ್ ಪಾಯಿಂಟ್ ಏನು ಮಾಡಬೇಕು ಅಂದರೆ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕು. ವೆನ್ ಅ ಟ್ಯಾಂಜೆಂಟ್ ಎಟ್ ಅ ಪಿ ಪಾಸಸ್ ಥ್ರೂ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಫಾರ್ಮ್ ದ angle that is phi and the tangent at P passes through the initial line with respect to forms an angle that is psi. ಇದೆರಡು ಪಾಯಿಂಟನ್ನು ಮತ್ತೆ ನೆನ್ಪಿಟ್ಕೋಬೇಕು. ಈಗ ನಾವು ಈ ಡಯಾಗ್ರಾಮ್ ಅಂತ ಒಂದು ಸಲ ನೋಡ್ಕೊಬಿಟ್ರೆ ಥಿಯರಿ ನಾವು ಓನ್ ಬರಿಬೋದು. ಹೇಗೆ ಬರಿಬೇಕು? ಲೆಟ್ ಅಸ್ ಕನ್ಸಿಡರ್ ಓ ಎಕ್ಸ್ ಬಿ ದ ಇನಿಷಿಯಲ್ ಲೈನ್ ಆ್ಯಂಡ್ ಪಿ ಬಿ ದ ರ್ಯಾಂಡಮ್ ಪಾಯಿಂಟ್ ಇನ್ ದ ಪ್ಲೇನ್ and on the curve r is equal to f theta where theta be the angle between the initial line and the OP. And there is another tangent passing through the point P and the initial line. Here OP is the radius vector and psi is the angle between the radius vector OP and the tangent PL. And the angle formed between the tangent and the initial line is considered as psi. ಈ ಥಿಯರಿ ಏನಿದೆ ಇದು ನೀವು ಓನ್ ಬರಿಬೋದು ಡಯಾಗ್ರಾಮನ್ನು ನೋಡಿ. ಈ ಥಿಯರಿಗೆ ಯಾವುದೇ ರೀತಿ ಅಂದರೆ ವೇಟೇಜ್ ಕೊಡೋದಿಲ್ಲ. ನೀವು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗೇನಾಗುತ್ತೆ? ಫ್ರಾಮ್ ದ ಫಿಗರ್ ಸೈ ಈಸ್ ಈಕ್ವಲ್ ಟು ಥೀಟಾ ಪ್ಲಸ್ ಫೈ ಆಗುತ್ತೆ. ಈಗ ಟೇಕ್ ಟ್ಯಾನ್ ಆನ್ ಬೋತ್ ಸೈಡ್ಸ್. ಏನಾಗುತ್ತೆ? ಟ್ಯಾನ್ ಫೈ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಪ್ಲಸ್ ಟ್ಯಾನ್ ಫೈ. ಇದನ್ನು ನಾವು ಹೇಗೆ ಬರಿಬೋದು ಅಂದರೆ ಟ್ಯಾನ್ ಎ ಪ್ಲಸ್ ಬಿ ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೋದು. ಟ್ಯಾನ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಅದನ್ನೇ ಈಗ ಈ ಇಕ್ವೇಷನಲ್ಲಿ ಅಪ್ಲೈ ಮಾಡಿದರೆ ಏನಾಗುತ್ತೆ? ಟ್ಯಾನ್ ಥೀಟಾ ಪ್ಲಸ್ ಫೈಯನ್ನು tan phi is equal to tan theta plus tan phi divided by 1 minus tan theta into tan phi. ಇದನ್ನು ನಾವು ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ ಏನು ತಗೋಬೇಕು ಅಂದರೆ ಲೆಟ್ ಎಕ್ಸ್ ವೈ ಬಿ ದ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಪಿ ಸೊ ದಟ್ ವಿ ಹ್ಯಾವ್. ಈಗ ಒಂದು ಕೋಆರ್ಡಿನೇಟ್ಸ್ ಅಂತ ಕನ್ಸಿಡರ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾರ್ಟೀಷಿಯನ್ ಪ್ಲೇನಲ್ಲಿ ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡಿದರೆ ಅದನ್ನು ಎಕ್ಸ್ ವೈ ಅಂತ ಡಿನೋಟ್ ಮಾಡ್ಬೋದು. ಅದೇ ನಾವು ಕರ್ವಲ್ಲಿ ಕನ್ಸಿಡರ್ ಮಾಡಿದರೆ ಪಿಯನ್ನು ಆರ್ ಥೀಟಾ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ಆರ್ ಥೀಟಾ ಅಂತ ನಾವು ಕನ್ಸಿಡರ್ ಮಾಡಿದರೆ ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಪಾಯಿಂಟ್ ಪಿಗೆ, ಅದರ ರೇಡಿಯಸ್ ಆರ್ ಅಂತ. ಅದಾದಮೇಲೆ ಆ್ಯಂಗಲ್ ಏನಿದೆ ಬಿಟ್ವೀನ್ ದ ಇನಿಷಿಯಲ್ ಲೈನ್ ಮತ್ತು ರೇಡಿಯಸ್ ಆರ್ ಅದನ್ನು ನಾವು ಥೀಟಾ ಅಂತ ಕನ್ಸಿಡರ್ ಮಾಡ್ತೇವೆ. ಅದೇ ನಾವು ಪಿ ಎಕ್ಸ್ ವೈ ಅಂತ ಕನ್ಸಿಡರ್ ಮಾಡಿದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಓ ಮತ್ತು ಪಾಯಿಂಟ್ ಪಿ ಅದನ್ನು ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಲೈನ್ ಇನ್ ದ ಪಾಯಿಂಟ್ ಪಿ ವೈ ಅದನ್ನು ನಾವು ವೈ ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ಸೈನ್ ಥೀಟಾ ಅಂದರೆ ಏನು? ಅಪೋಸಿಟ್ ಬೈ ಹೈಪೋಟಿನಿಯಸ್. ಅಪೋಸಿಟ್ ಅಂದರೆ ಯಾವ್ದು ಬರುತ್ತೆ? ಇಲ್ಲಿ ವೈ ಬರುತ್ತೆ. ಥೀಟಾಗೆ ಅಪೋಸಿಟ್ ಯಾವುದು? ವೈ. ಈಗ ಹೈಪೋಟಿನಿಯಸ್ ಯಾವ್ದು ಬರುತ್ತೆ? ಆರ್ ಬರುತ್ತೆ. ಅದಕ್ಕೆ ಹೇಗೆ ಬರಿಬೋದು ಅಂದರೆ ವೈ ಈ ಕಡೆ ಹೋದರೆ ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ. ಅದೇ ನಾವು ಕಾಸ್ ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಎಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಈಗ ಎಡ್ಜಸೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಯಾವ್ದು ಬರುತ್ತೆ? ಥೀಟಾಗೆ ಎಡ್ಜಸೆಂಟ್ ಯಾವುದು? ಎಕ್ಸ್. ಹಾಗೆ ಹೈಪೋತಿನಿಯಸ್ ಯಾವುದು? ಆರ್. ಇದರ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಅದನ್ನೇ ರೀಶಫಲ್ ಮಾಡಿ ಬರೆದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ. ಈ ಎರಡು ಇಕ್ವೇಷನನ್ನು ನಾವು ಮತ್ತೆ ಕನ್ಸಿಡರ್ ಮಾಡಬೇಕು. ಸೊ ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ. ಮತ್ತೊಂದು ಪಾಯಿಂಟ್ ನಮಗೆ ಗೊತ್ತಿರಬೇಕು ಏನಂದರೆ ಟ್ಯಾನ್ ಥೀಟಾ ಅಂದರೆ ಏನು? ಸ್ಲೋಪ್. ಅಂದರೆ ಸ್ಲೋಪನ್ನು ನಾವು ಹೇಗೆ ಬರಿಬೋದು? Slope of the tangent can be written as dy by dx. So therefore tan phi is equal to dy by dx.
ಈಗ dy ಬೈ ಡಿ ಎಕ್ಸನ್ನು ನಾವು ಹೇಗೆ ಬರಿಬೋದು, dy ಬೈ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ, ಎರಡಕ್ಕೂ ಡಿ ಥೀಟಾಯಿಂದ ಡಿವೈಡ್ ಮಾಡಿ. ಸೊ ನೆಕ್ಸ್ಟ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡುವ. dy ಬೈ ಡಿ ಥೀಟಾ y ಏನು ಕೊಟ್ಟಿದ್ದಾರೆ, y ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಫಸ್ಟ್ ಆರನ್ನು ಕಾನ್ಸ್ಟೆಂಟ್ ತಗೊಳ್ಳಿ, ಸೈನ್ ಥೀಟಾ ಇದ್ದದ್ದು ಕಾಸ್ ಥೀಟಾ ಆಗುತ್ತೆ, ಆರ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾನ ಹಾಗೆ ಆರನ್ನು ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ, ಡಿ ಆರ್ ಬೈ ಡಿ ಥೀಟಾ ಇಂಟು ಕಾಸ್ ಥೀಟಾ, ಸೈನ್ ಥೀಟಾ ಇದ್ದು ಸೈನ್ ಥೀಟಾ ಹಾಗೆ ನಾರ್ಮಲ್ ಇಟ್ಕೊಳ್ಳಿ ಸೈನ್ ಥೀಟಾ ಡಿವೈಡೆಡ್ ಬೈ, ಈಗ ಡಿ ಎಕ್ಸ್ ಬೈ ಡಿ ಥೀಟಾ ಕೊಟ್ಟಿದ್ದಾರೆ. ಡಿ ಎಕ್ಸ್ ಬೈ ಡಿ ಥೀಟಾ ಅಂದರೆ ಏನು, ಆರ್ ಕಾಸ್ ಥೀಟಾ. ಆರನ್ನು ಹಾಗೆ ಕಾನ್ಸ್ಟೆಂಟ್ ಇಟ್ಕೊಳ್ಳಿ ಆರ್, ಅದನ್ನು ಕಾಸ್ ಥೀಟಾ ಡಿಫ್ರೆನ್ಸಿಯೇಷನ್ ಏನು ಮೈನಸ್ ಸೈನ್ ಥೀಟಾ ಪ್ಲಸ್ ಅದಾದಮೇಲೆ ಕಾಸ್ ಥೀಟಾನ ಹಾಗೆ ಆರನ್ನು ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ, ಡಿ ಆರ್ ಬೈ ಡಿ ಥೀಟಾ ಇಂಟು ಕಾಸ್ ಥೀಟಾನ ಹಾಗೆ ಇಟ್ಕೊಳ್ಳಿ ಕಾಸ್ ಥೀಟಾ. ಇದೇ ಈಕ್ವೇಷನನ್ನು ನಾವು ರೀಅರೇಂಜ್ ಮಾಡಿ ಬರ್ಕೊಳ್ಳುವ. ಹೇಗೆ ಬರುತ್ತೆ, ಸೈನ್ ಥೀಟಾ ಇಂಟು ಡಿ ಆರ್ ಬೈ ಡಿ ಥೀಟಾ ಪ್ಲಸ್ ಆರ್ ಕಾಸ್ ಥೀಟಾ ಇಂಟು ಡಿ ಆರ್ ಬೈ ಡಿ ಥೀಟಾ, ಇಲ್ಲಿ ಮೈನಸ್ ಈ ಸೈಡ್ ಇದೆಯಲ್ವ, ಮೈನಸ್ ಹೋಲ್ ತಗೊಳ್ಳಿ, ಮೈನಸ್ ಆರ್ ಸೈನ್ ಥೀಟಾ. ಸೊ ಈಗ ಕೊಟ್ಟಿರೋ ಇಕ್ವೇಷನನ್ನು, ಎಂಟೈರ್ ಇಕ್ವೇಷನನ್ನು ಕಾಸ್ ಥೀಟಾ ಇಂಟು ಡಿ ಆರ್ ಬೈ ಡಿ ಥೀಟಾ ಇಂದ ಡಿವೈಡ್ ಮಾಡುವ. ಏನು ಬರುತ್ತೆ, ಸೈನ್ ಥೀಟಾ ಡಿ ಆರ್ ಬೈ ಡಿ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಡಿ ಆರ್ ಬೈ ಡಿ ಥೀಟಾ ಪ್ಲಸ್ ಆರ್ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಡಿ ಆರ್ ಬೈ ಡಿ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಡಿ ಆರ್ ಬೈ ಡಿ ಥೀಟಾ ಮೈನಸ್ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಡಿ ಆರ್ ಬೈ ಡಿ ಥೀಟಾ ಮೈನಸ್ ಆರ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಡಿ ಆರ್ ಬೈ ಡಿ ಥೀಟಾ. ಇದಿಷ್ಟು ಇಕ್ವೇಷನ್ ಬಂತಾ. ಅದಾದಮೇಲೆ ನಮಗೇನು ಗೊತ್ತುಂಟಾ, ಇಲ್ಲಿ ನೋಡಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಕೊಟ್ಟಿದ್ದಾರೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದರೆ ಏನು, ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಡಿ ಆರ್ ಬೈ ಡಿ ಥೀಟಾ ಕ್ಯಾನ್ಸಲ್. ಸೊ ಇಲ್ಲಿ ಕಾಸ್ ಥೀಟಾ ಕ್ಯಾನ್ಸಲ್. ಏನು ಉಳಿತು, ಆರ್ ಡಿವೈಡೆಡ್ ಬೈ ಡಿ ಆರ್ ಬೈ ಡಿ ಥೀಟಾ. ಇಲ್ಲಿ ಕೆಳಗಡೆ ಬನ್ನಿ, ಕಾಸ್ ಥೀಟಾ ಡಿ ಆರ್ ಬೈ ಡಿ ಥೀಟಾ, ಕಾಸ್ ಥೀಟಾ ಡಿ ಆರ್ ಬೈ ಡಿ ಥೀಟಾ ಎರಡು ಕ್ಯಾನ್ಸಲ್. ಸೊ 1 ಉಳಿತು, 1 ಮೈನಸ್ ಸೈನ್ ಬೈ ಕಾಸ್ ಕೊಟ್ಟಿದ್ದಾರೆ. ಸೈನ್ ಬೈ ಕಾಸ್ ಅಂದರೆ ಏನು, ಟ್ಯಾನ್ ಥೀಟಾ ಹೊರಗಡೆ ತಗೊಳ್ಳಿ. ಈಗ ರಿಮೈನಿಂಗ್ ಟರ್ಮ್ ಏನು, ಆರ್ ಡಿವೈಡೆಡ್ ಬೈ ಡಿ ಆರ್ ಬೈ ಡಿ ಥೀಟಾ. ಈ ಇಕ್ವೇಷನನ್ನು ಏನಿದೆ ಇಕ್ವೇಷನ್ 2 ಅಂತ ಕನ್ಸಿಡರ್ ಮಾಡಿ. ಸೊ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಕಂಪೇರ್ ಮಾಡಿ. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಕಂಪೇರ್ ಮಾಡಿದರೆ ಇಲ್ಲಿ ಟ್ಯಾನ್ ಫೈ ಜಾಗದಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ, ಟ್ಯಾನ್ ಫೈ ಇಸ್ ಈಕ್ವಲ್ ಟು ಆರ್ ಡಿ ಆರ್ ಡಿ ಥೀಟಾ ಅಂತ ಕೊಟ್ಟಿದ್ದಾರೆ. ಇದನ್ನು ರೀಅರೇಂಜ್ ಮಾಡಿ ಬರ್ಕೊಳ್ಳಿ. ಏನಾಗುತ್ತೆ, ಟ್ಯಾನ್ ಫೈ ಇಸ್ ಈಕ್ವಲ್ ಟು ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಇದೇ ನಮಗೆ ಪ್ರೂಫ್ ಮಾಡಲಿಕ್ಕೆ ಕೊಟ್ಟಿರು. ಐ ಹೋಪ್ ನಿಮಗೆ ಈ ಇಕ್ವೇಷನ್ ಅರ್ಥ ಆಗಿದೆ ಅಂತ. ಏನಾದರೂ ನಿಮಗೆ ಕಾಸ್ ಥೀಟಾ ಟರ್ಮಲ್ಲಿ ಕೊಟ್ಟಿದ್ದರೆ, ಕಾಸ್ ಫೈ ಟರ್ಮನ್ನು ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದರೆ ಇದನ್ನೇ ರೀಅರೇಂಜ್ ಮಾಡಿ. ವಿ ನೋ ದ್ಯಾಟ್ ಕಾಸ್ ಫೈ ಇಸ್ ಅ ರೆಸಿಪ್ರೋಕಲ್ ಆಫ್ ಟ್ಯಾನ್ ಫೈ. ಸೊ ಕಾಸ್ ಫೈ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಆರ್ ಇಂಟು ಡಿ ಆರ್ ಬೈ ಡಿ ಥೀಟಾ ಅಂತ ಬರಿಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಹ್ಯಾವ್ ಅ ನೈಸ್ ಡೇ.